ಮನೆಯಲ್ಲಿ ಮಕ್ಕಳಿದ್ರಂತೂ ಅವರಿಗೆ ಹೊರಗಡೆಯ ಅನ್ಹೆಲ್ದಿ ಸ್ನ್ಯಾಕ್ಸ್ ಕೊಡೋ ಬದಲು ಮನೆಯಲ್ಲೇ ಏನಾದರೂ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಾಗ ನನಗೆ ಸಿಕ್ಕಿದ್ದು ನಮ್ಮ ಮನೆಯಲ್ಲಿ ಆದ ನೇಂದ್ರ ಬಾಳೆಕಾಯಿ. ಈ ಚಿಪ್ಸ್ ಮಾಡೋದಂತೂ ತುಂಬ ಸುಲಭ ಹಾಗೂ ಕೇವಲ ಬಾಳೆಕಾಯಿ ಉಪ್ಪು ಇದ್ದರೆ ಸಾಕು. ನಮಗೆ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಸಿಗುವ ಸ್ಟೈಲಲ್ಲಿ ಚಿಪ್ಸ್ನ ಮನೆಯಲ್ಲೇ ರೆಡಿ ಮಾಡ್ಬೋದು. ನೇಂದ್ರ ಬಾಳೆಕಾಯಿಯ ಚಿಪ್ಸಿಗೆ ನಾನಿಲ್ಲಿ 10ರಿಂದ 15 ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಿಪ್ಪೆ ತೆಗೆದು ಚಿಪ್ಸ್ ಮೇಕರಲ್ಲಿ ಈ ರೀತಿ ಕಾದಿರುವ ಎಣ್ಣೆಗೆ ಚಿಪ್ಸ್ನ ಹಾಕ್ತಾ ಹೋದರೆ ಆಯಿತು. ನಿಮಗೆ ಸಾಲ್ಟೆಡ್ ಚಿಪ್ಸ್ ಬೇಕು ಅಂದರೆ ಒಂದು ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಿಪ್ಸ್ ಕಾಯ್ತಾ ಇರಬೇಕಾದ್ರೆ ಈ ಸಾಲ್ಟ್ ಸಿರಪ್ನ ಹಾಕಿದರೆ ಸಾಲ್ಟೆಡ್ ಚಿಪ್ಸ್ ರೆಡಿ. ಈ ಬಬಲ್ಸ್ ಎಲ್ಲ ಅಂದರೆ ಕಾದಿರುವ ಎಣ್ಣೆಗೆ ಹಾಕಿರೋ ಚಿಪ್ಸಲ್ಲಿ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ನಮ್ಮ ಚಿಪ್ಸ್ ರೆಡಿಯಾಗಿದೆ ಅಂತ ಅರ್ಥ. ನಿಮಗೆ ಖಾರ ಚಿಪ್ಸ್ ಬೇಕು ಅಂದರೆ ಚಿಪ್ಸಿಗೆ ಖಾರದ ಹುಡಿ ಹಾಕಿ ಅಂದರೆ ಮೆಣಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ನೀವು ಈ ರೀತಿಯಾಗಿ 2 ವೆರೈಟೀಸ್ ಆಫ್ ಚಿಪ್ಸ್ನ ನೀವು ಮನೆಯಲ್ಲಿ ಆರಾಮಾಗಿ ನೇಂದ್ರ ಬಾಳೆಕಾಯಿ ಇದ್ದರೆ ರೆಡಿ ಮಾಡ್ಕೋಬೋದು. ಈ ಬಾಳೆಕಾಯಿ ಚಿಪ್ಸ್ ರೆಸಿಪಿ ಡೀಟೇಲ್ ವಿಡಿಯೋನ ನಾನು ಶ್ರಾವ್ಯಾಸ್ ಯೂನಿವರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಮನೆಯಲ್ಲಿ ಹೆಲ್ದಿ ಸ್ನ್ಯಾಕ್ಸ್ನ ರೆಡಿ ಮಾಡಿ ಎಂಜಾಯ್ ಮಾಡಿ.